ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸು ತೀರಾ ಕಡಿಮೆ ಬಂದಿದೆ. ಇದರಿಂದಾಗಿ ರೇಟ್ ಮೇಲೆ ಎಷ್ಟೆಲ್ಲ ಪ್ರಭಾವ ಬೀರಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗೆಯೇ ವಿಡಿಯೋ ಕೊನೆಯಲ್ಲಿ ನಾನು ಮಹಾರಾಷ್ಟ್ರ ಆನಿಯನ್ನು ಮತ್ತು ಕರ್ನಾಟಕದ ಆನಿಯನ್ನು ಟಾಪ್ ರೇಟು ಮೆನ್ಷನ್ ಮಾಡಿದ್ದೀವಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಎಂಡ್ ತನಕ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 19/4/2025 ಶನಿವಾರ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗೆಯೇ ನಾಳೆ ರಜೆ ಇದೆ ಮತ್ತು ಮಂಡೇ ಓಪನ್ನು ಮಾರ್ಕೆಟು. ಸೊ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅರ್ಧ ಕ್ವಿಂಟಲ್ 50 kgಗೆ ಕೇವಲ 150 ರೂಪಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ನಡೀತಾ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗೋಣ. ಮೊದಲಿಗೆ ನಾವು ಇವಾಗ ಶುಂಠಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ 25 ರೂಪಾಯಿ kg ಇದೆ. 25 rupees per kg. ಇದು 1 ಕ್ವಿಂಟಲ್ಗೆ 2500 rupeesಗೆ ನಿಮಗಿದು ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂಥ ಶುಂಠಿಗೆ 23 ರೂಪಾಯಿ kg ಇದೆ. 23 rupees per kg. ಇದು 1 ಕ್ವಿಂಟಲ್ಗೆ 2300 rupeesಗೆ ನಿಮಗಿದು ಸಿಗ್ತಾ ಇದೆ. ಸೊ ನೋಡಬಹುದು ಶುಂಠಿ ಕೂಡ ಇದು 22 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2200 rupeesಗೆ ನಿಮಗಿದು ಸಿಗ್ತಾ ಇದೆ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ಟಾಪ್ ರೇಟ್ ಬಂದುಬಿಟ್ಟು 23, 24 ನಡೀತಾ ಇದೆ. 25 ತನಕನೂ ಇದೆ. ಸೊ ನೋಡಿಕೊಂಡು ನೀವು ಕೊಂಡ್ಕೊಂಡು ಹೋಗಬಹುದು. ಹಾಗೆಯೇ ನಾವು ಇವಾಗ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನಾವು ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 55 ರೂಪಾಯಿ per kg ನಿಮಗಿದು ಸಿಗ್ತಾ ಇದೆ. ಕೇವಲ 55 ರೂಪಾಯಿಗೆ 1 kg. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 75 ರೂಪಾಯಿ 1 kg. ಸೊ ನೋಡಬಹುದು ಇದು ಕೂಡ ಮೀಡಿಯಮ್ ಸೈಜಲ್ಲಿದೆ. ಹಾಗಾಗಿ ನಿಮಗೆ 75 ರೂಪಾಯಿಗೆ 1 kg ಸಿಗ್ತಾ ಇದೆ. ಸೊ ಇದು 65 ರೂಪಾಯಿ 1 kg. ಇದು ಕೂಡ ಚಿಕ್ಕ ಸೈಜಲ್ಲೇ ಇದೆ. ಹಾಗಾಗಿ ನಿಮಗೆ 65 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು ನೋಡಬಹುದು ನೀವು ಬೆಳ್ಳುಳ್ಳಿನ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 80 ರೂಪಾಯಿ ಇದೆ. 80 ರೂಪಾಯಿ 1 kg ಸಿಗ್ತಾ ಇದೆ. ನೋಡಿಕೊಂಡು ನೀವು ಎಷ್ಟು ಕ್ವಿಂಟಲ್ ಬೇಕೋ ಅಷ್ಟು ತೊಗೊಂಡು ಹೋಗ್ಬೋದು. ಇಲ್ಲಾಂದರೆ 50 kgನೂ ತೊಗೊಂಡು ಹೋಗ್ಬಹುದು. ಇದು 85 ರೂಪಾಯಿ ಇದೆ. ನೋಡಬಹುದು ಬಿಗ್ ಸೈಜಲ್ಲಿದ್ದಾವೆ. ಹಾಗಾಗಿ 85 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಬೆಳ್ಳುಳ್ಳಿ ರೇಟ್ ಅಂತೂ ಚೇಂಜ್ ಆಗ್ತಾನೆ ಇದೆ. 140 ತನಕ ನಿನ್ನೆ ಮೊನ್ನೆ ಇತ್ತು. ಸೊ ನಿನ್ನೆ 130, 120 ಈ ರೇಂಜಲ್ಲಿತ್ತು. ಇವತ್ತು 80-85 ತನಕ ಬಂದಿದೆ. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 18 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1800 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಇದು 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಸೈಜ್ಗಳನ್ನ ಗಮನಿಸಬಹುದು. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 17 ರೂಪಾಯಿ kg ಇದೆ. ಬಿಗ್ ಸೈಜಲ್ಲಿದ್ದಾವೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಆಲೂಗಡ್ಡೆ ಕೂಡ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಸಿಗ್ತಾ ಇದೆ. ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಮಿಕ್ಸ್ ಇದೆ. ಇದು 17 ರೂಪಾಯಿ kg ಇದೆ. 1700 ರೂಪಾಯಿಗೆ 1 ಕ್ವಿಂಟಲ್ ಸಿಗುತ್ತೆ. ಇದು ಸೈಜ್ಗಳನ್ನ ನೋಡಬಹುದು. ಶೇಪ್ಗಳನ್ನ ನೋಡಿಕೊಂಡು ನೀವು ತಗೊಂಡು ಹೋಗಬಹುದು. ಇದು ರೌಂಡ್ ಶೇಪಲ್ಲಿದೆ ನೋಡಬಹುದು. ಇದು 19 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು ಆಲೂಗಡ್ಡೆ ಬಂದುಬಿಟ್ಟು 19 ರೂಪಾಯಿ ನಡೀತಾ ಇದೆ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 20 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2000 ರೂಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಇದು ಕೂಡ ಟಾಪ್ ರೇಟ್ ಆಗಿದೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್. 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಆಲೂಗಡ್ಡೆ ನೋಡಿ ಸೈಜ್ಗಳನ್ನ ನೋಡಿಕೊಂಡು ನೀವು ಗಮನಿಸ್ಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ತಗೊಂಡು ಹೋಗಬಹುದು. ರೇಟ್ನ ಕೂಡ ನೀವು ನೋಡಿಕೊಂಡು ನೀವು ತಗೊಂಡು ಹೋಗಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ತುಂಬ ಮುಖ್ಯವಾಗಿ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಕೇವಲ 3 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 300 ರೂಪಾಯಿ ಆಗುತ್ತೆ. ನೋಡಬಹುದು ಈರುಳ್ಳಿ ಸೈಜು ತುಂಬ ಚಿಕ್ಕ ಸೈಜಲ್ಲಿದ್ದಾವೆ. ಹಾಗಾಗಿ ನಿಮಗೆ 300 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. 1200 ರೂಪಾಯಿ 1 ಕ್ವಿಂಟಲ್. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ಸೊ ಈರುಳ್ಳಿನ ನೋಡ್ಕೊಳ್ಳಿ. ಇದು 17 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಅಮೌಂಟ್ಗಳನ್ನ ಗಮನಿಸ್ಕೊಳ್ಳಿ. ಸೈಜ್ಗಳು ಗೊತ್ತಾಗಿಲ್ಲ ಅಂದರೆ ಅವರು ಕೈಯಲ್ಲಿ ಎತ್ತಿ ಹಿಡಿದು ತೋರಿಸ್ತಾ ಇದ್ದಾರೆ. ಇಲ್ಲ ಅಂದರೆ ಡೌಟ್ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ.
ಸೊ ಈರುಳ್ಳಿನ ನೋಡ್ಕೊಳ್ಳಿ, ಇದು 8 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 800 ರೂಪಾಯಿ ಆಗುತ್ತೆ. ಸೈಜ್ಗಳು ಮೀಡಿಯಮ್ ಸೈಜಲ್ಲಿದೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 6 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 600 ರೂಪಾಯಿ ಆಗುತ್ತೆ. ಚೆನ್ನಾಗಿ ಡ್ರೈ ಆಗಿದೆ, ಬಟ್ ಆದರೆ ಚಿಕ್ಕ ಸೈಜಲ್ಲಿದ್ದಾವೆ, ಹಾಗಾಗಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 7 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 700 ರೂಪಾಯಿ ಆಗುತ್ತೆ. ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಈ ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿದೆ, ಆದರೆ ಚಿಕ್ಕ ಸೈಜಲ್ಲಿದೆ ಅಂತ ಹೇಳಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ಸೊ ಅಮೌಂಟನ್ನ ನೆನ್ಪಿಟ್ಕೊಳ್ಳಿ, 12 ರೂಪಾಯಿ ಪರ್ kg ನಿಮಗಿದು ಸಿಗ್ತಾ ಇದೆ. ಮೀಡಿಯಮ್ ಸೈಜಲ್ಲಿದ್ದಾವೆ ಈರುಳ್ಳಿ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡ್ಕೊಳ್ಳಿ, ಅಮೌಂಟನ್ನು ನೋಡ್ಕೊಳ್ಳಿ, 1500 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ಬಿಗ್ ಸೈಜಲ್ಲಿದ್ದಾವೆ ಈರುಳ್ಳಿ. ಸೊ ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ 14 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಸೈಜ್ಗಳನ್ನ ನೋಡಿ ನಿಮಗೆ ಗೊತ್ತಾಗತ್ತೆ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟು 17 ರೂಪಾಯಿ ನಡೀತಾ ಇದೆ. ನಿಮಗೆ ಯಾರಿಗಾದ್ರೂ ಈರುಳ್ಳಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕಳಿಸ್ಕೊಡ್ತಾರೆ ನೀವು ಕೇಳಿರುವಂತಹ ಜಾಗಕ್ಕೆ. ಹಾಗೆಯೇ ರೈತರು ಕೂಡ ಈ ವಿಡಿಯೋನ ನೋಡ್ತಾ ಇದ್ದರೆ, ಸೊ ನೀವು ಬೆಳೆದಿರುವಂತಹ ಬೆಳೆನೂ ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ನೀವು ಮಾರಬಹುದು. ಸೊ ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ. ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 32,285 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 18,391 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 3,964 ಬ್ಯಾಗ್ಸ್ ಬಂದಿದೆ. ಜಿಂಜರ್ 710 ಬ್ಯಾಗ್ಸ್ ಬಂದಿದೆ. ಸೊ ಎಷ್ಟು ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಅದರಲ್ಲಿ ಆನಿಯನ್ನು 32,285 ಬ್ಯಾಗ್ಸ್ ಬಂದಿದೆ. ತುಂಬಾ ಕಡಿಮೆ ಬಂದಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸು. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಎಷ್ಟು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ವಿಜಯಪುರ ಆನಿಯನ್ಗೆ 500ರಿಂದ 1400 ತನಕ ಇದೆ ಟಾಪ್ ರೇಟು. ನೆಕ್ಸ್ಟು ಚಿತ್ರದುರ್ಗದ ಆನಿಯನ್ಗೆ 500ರಿಂದ 1000 ತನಕ ಇದೆ ಟಾಪ್ ರೇಟು. ಆಮೇಲೆ ಇವಾಗ ನಾವು ಮಹಾರಾಷ್ಟ್ರದ ಆನಿಯನ್ ನೋಡೋಣ. ಫುಲ್ ಬಿಗ್ ಸೈಜ್ಗೆ 1500ರಿಂದ 1700 ತನಕ ನಡೀತಿದೆ. ಬಿಗ್ ಸೈಜ್ಗೆ 1400ರಿಂದ 1500 ತನಕ ನಡೀತಿದೆ. ಮುಕ್ಕಾಲು 1200ರಿಂದ 1400 ತನಕ ನಡೀತಾ ಇದೆ. ಮೀಡಿಯಮ್ಮು 1000ರಿಂದ 1200 ತನಕ ನಡೀತಾ ಇದೆ. ಗೋಲ್ಟಾ 800ರಿಂದ 1000 ತನಕ ನಡೀತಿದೆ. ಹಾಗೆಯೇ ಗೋಲ್ಟಿ 300ರಿಂದ 500 ತನಕ ನಡೀತಿದೆ. ಜೋಡಿ 200ರಿಂದ 500 ತನಕ ನಡೀತಾ ಇದೆ. ಸೊ ಇದಿಷ್ಟು ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಆಗಿದೆ. ಸೊ ನೋಡಿರಬಹುದು ಇಲ್ಲಿವರೆಗೂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಏನು, ಮತ್ತು ಮಹಾರಾಷ್ಟ್ರದ ಆನಿಯನ್ಗೆ ಎಷ್ಟು ರೇಟ್ ನಡೀತಾ ಇದೆ, ಮತ್ತು ಕರ್ನಾಟಕದ ಆನಿಯನ್ಗೆ ಎಷ್ಟು ರೇಟ್ ನಡೀತಿದೆ, ಯಾವುದು ಟಾಪ್ ರೇಟ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನಕ್ಕೆ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.